ಈಗ ನಾವು ಫಾರ್ಮುಲಾ ಒನ್ ಅಲ್ಲಿ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಪ್ರೆಸೆಂಟ್ ಟೈಮ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ಫಾರ್ಮುಲಾ ಟೂ ಲಿ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಅನ್ನ ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ ಒಂದ್ಸಲಿ ರೀಕಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಫಾರ್ಮುಲಾದಲ್ಲಿ ಏನ್ ಮಾಡಿದ್ವಿ ಅಂತ, ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ, ವಿ, ರಘು ಅಂಡ್ ಪವನ್ ಇಬ್ಬರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರು ಎರಡು ಸಿಟೀಸ್ ಆಯ್ತು. ಅವಾಗ ಹ್ಯಾವ್ ಬರಬೇಕು ಪಾಸಿಟಿವ್ ಸೆಂಟೆನ್ಸಸ್ಗೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡೋಂಟ್ ಹ್ಯಾವ್ ಬರಬೇಕು ಅಂತ ನೋಡಿದ್ವಿ. ಈಗ ಐ, ಯು, ಎನಿ ಪ್ಲೂರಲ್ ಬಿಟ್ರೆ ಇಂಗ್ಲಿಷ್ ಅಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು ಹಿ, ಅವನು, ಶಿ, ಅವಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಒಂದು ಸಿಟಿ. ಅವಾಗ ಏನಾಯ್ತು, ಎನಿ ಇದನ್ನ ಅಷ್ಟನ್ನು ಸೇರಿ ನಾವು ಎನಿ ಸಿಂಗ್ಯುಲರ್ ಅಂತ ಹೇಳ್ಬೋದು. ಸರ್ ಐ ಮತ್ತೆ ಯು ಸಿಂಗ್ಯುಲರ್ ಅಲ್ವಾ ಸರ್? ಅಲ್ಲ. ನಾನು ಅದಕ್ಕೆ ಹೇಳಿದ್ದೆ ಫಸ್ಟ್ ಫಾರ್ಮುಲಾದಲ್ಲಿ ಐ ಮತ್ತೆ ಯು ಯಾವಾಗ್ಲೂ ಎಕ್ಸೆಪ್ಷನ್ ಅಂತ. ಈಗ ನಾವು ಸೆಕೆಂಡ್ ಫಾರ್ಮುಲಾನ ನೋಡೋಣ. ಸೊ ಇಲ್ಲಿ ಫಾರ್ಮುಲಾ ಟೂಲಿ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಯಾವ್ಯಾವ ಸಂದರ್ಭದಲ್ಲಿ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಯಾವ್ಯಾವ ಸಂದರ್ಭದಲ್ಲಿ ನಾವು ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ಎನಿ ಸಿಂಗ್ಯುಲರ್ ಅಂದ್ರೆ ಸೊ ಹಿ ಅವನು, ಶಿ ಅವಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಇಟ್. ಸೊ ಈಗ ಇದಿಷ್ಟು ಸೇರಿ ನಾನು ಎನಿ ಸಿಂಗ್ಯುಲರ್ ಅಂತ ಹೇಳ್ತೀನಿ. ನೋಡಿ, ಈ ಲಿಸ್ಟ್ ಅಲ್ಲಿ ನಾನು ಐ ಮತ್ತೆ ಯುನ ಬರೀಲಿಲ್ಲ, ಅಂದ್ರೆ ಐ ಮತ್ತೆ ಯು ಎನಿ ಸಿಂಗ್ಯುಲರ್ಗೆ ಸೇರಲ್ಲ. ಪ್ರೆಸೆಂಟ್ ಟೈಮ್ ಅಲ್ಲಿ ಅಂದ್ರೆ ಈಗ ನಡೀತಿರ್ತಕ್ಕಂಥ ಟೈಮು, ಅವನ ಹತ್ರ 5ನೇ ಕ್ಲಾಸಲ್ಲಿ ಒಳ್ಳೆ ಬೈಕ್ ಇತ್ತು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ಪಾಸ್ಟ್ ಆಯ್ತು. ಈಗ ಅವನ ಹತ್ರ ಬೈಕ್ ಇದೆ, ಪ್ರೆಸೆಂಟ್ ಟೈಮ್. ಸೊ ಹಿ ಹ್ಯಾಸ್ ಬೈಕ್, ಹಿ ಡಸಂಟ್ ಹ್ಯಾವ್ ಬೈಕ್. ಇಲ್ಲಿ ಸರ್ ಎ ಹಾಕ್ಬೇಕಾ ಸರ್, ಹಿ ಹ್ಯಾಸ್ ಎ ಬೈಕ್, ಅದನ್ನ ನೋಡೋಣ ನಾವು ಮುಂದೆ. ನೀವು ಆ ಎ ಮತ್ತೆ ಆನಿಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಫಸ್ಟ್ ಇಲ್ಲಿ ನಮ್ಮ ಮೇನ್ ಫೋಕಸ್ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್. ಯಾಕೆಂದ್ರೆ ತುಂಬಾ ಜನ ಇಂಗ್ಲಿಷ್ ಅನ್ನ ಮಾತಾಡುವಾಗ ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಹಿ ಡೋಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಹಿ ಬಂದಾಗ ಏನಾದ್ರು ಡೋಂಟ್ ಹ್ಯಾವ್ ಬಂತು ಅಂದ್ರೆ ಅದು ಕೊಲೆ ಆಯ್ತು ಇಂಗ್ಲಿಷ್ದು ಅಂತ. ಹಿ ಬಂದಾಗ ಡಸಂಟ್ ಹ್ಯಾವ್ ಬರಬೇಕು. ಹಿ ಡಸಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಹಿ ಡಸಂಟ್ ಹ್ಯಾವ್. ಈಗ ಈ ಫಾರ್ಮುಲಾ ನಿಮಗೆ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಇದನ್ನ ಈ ಫಾರ್ಮುಲಾ ನೆನಪಿರ್ಬೇಕು. ಈ ಅಕಸ್ಮಾತ್ ನೀವು ಈ ವಿಡಿಯೋನ ಡೈರೆಕ್ಟ್ ಆಗಿ ನೋಡ್ತಾ ಇದ್ರೆ ಫಾರ್ಮುಲಾ ಒನ್ ಅನ್ನ ನೋಡ್ಬಿಟ್ಟು ಫಾರ್ಮುಲಾ ಟೂಗೆ ಬನ್ನಿ. ಆರ್ಡರ್ ಅನ್ನ ಮಿಸ್ ಮಾಡಬೇಡಿ, ಯಾಕೆಂದ್ರೆ ಪ್ರತಿಯೊಂದು ಫಾರ್ಮುಲಾಗೂ ಲಿಂಕ್ ಇದೆ. ಈಗ ಕೆಲವು ಸೆಂಟೆನ್ಸಸ್ ಅನ್ನು ನೋಡೋಣ. ನಾನು ಈ ಫಾರ್ಮುಲಾ ರೈಟ್ ಸೈಡ್ ಅಲ್ಲಿ ಹಾಕಿದ್ದೀನಿ, ಯಾಕೆಂದ್ರೆ ನಿಮಗೆ ಈಸಿ ಆಗುತ್ತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಅಂತ. ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಿ ಸೊ ಒಬ್ಬ ವ್ಯಕ್ತಿ, ಹಂಗಾಗಿ ಏನಾಯ್ತು ಹ್ಯಾಸ್ ಎ ಬರಬೇಕು. ಹಿ ಹ್ಯಾವ್ ಅಲ್ಲ, ಸೊ ಹಿ ಎನಿ ಸಿಂಗ್ಯುಲರ್ ಬಂದಿದ್ರಿಂದ ಹ್ಯಾಸ್ ಎ ಬರಬೇಕು. ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್, ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ನೆಕ್ಸ್ಟ್, ಸೊ ಹಿ ಡಸಂಟ್ ಹ್ಯಾವ್. ಯಾಕೆ ಡಸಂಟ್ ಹ್ಯಾವ್? ಹಿ ಸಿಂಗ್ಯುಲರ್, ಸೊ ಹಂಗಾಗಿ ಡಸಂಟ್ ಹ್ಯಾವ್. ಇಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ, ಹಿ ಡೋಂಟ್ ಹ್ಯಾವ್ ಅಂತ ಹೇಳ್ತಾರೆ, ಅದು ಕೊಲೆ, ಇಂಗ್ಲಿಷ್ ನ ಕೊಲೆ. ಹಿ ಡಸಂಟ್ ಹ್ಯಾವ್ ಬರಬೇಕು. ಹಿ ಡಸಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್. ಶಿ ಸಿಂಗ್ಯುಲರ್, ಹಂಗಾಗಿ ಹ್ಯಾಸ್ ಬಂತು. ಶಿ ಹ್ಯಾಸ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಶಿ ಡಸಂಟ್ ಹ್ಯಾವ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸ್ ಇಲ್ಲ. ಇಲ್ಲಿ ನೋಡಿ, ತುಂಬಾ ಸಿಂಪಲ್. ನೀವು ಯಾವಾಗ ಹ್ಯಾಸ್ ಹಾಕ್ಬೇಕು, ಯಾವಾಗ ಹ್ಯಾವ್ ಹಾಕ್ಬೇಕು, ಯಾವಾಗ ಡಸಂಟ್ ಹ್ಯಾವ್ ಹಾಕ್ಬೇಕು, ಯಾವಾಗ ಡೋಂಟ್ ಹ್ಯಾವ್ ಹಾಕ್ಬೇಕು. ಫಾರ್ಮುಲಾ ಒನ್ ಫಾರ್ಮುಲಾ ಟೂಲಿ ನಿಮಗೆ ಗೊತ್ತಾಗೋಯ್ತು. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ ಮಾತ್ರ ಹ್ಯಾವ್ ಡೋಂಟ್ ಹ್ಯಾವ್. ಇನ್ನೆಲ್ಲಾ ಕೇಸಸ್ ಅಲ್ಲೂ ಹಿ, ಶಿ, ರಘು, ಬ್ಯಾಂಗ್ಳೂರ್ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಬರಬೇಕು. ನೆಕ್ಸ್ಟ್, ರಘು ಒಬ್ಬ ವ್ಯಕ್ತಿ, ಹಂಗಾಗಿ ಹ್ಯಾಸ್ ಗುಡ್ ನೈಬರ್ಸ್. ಇವಾಗ ರಘುಗೆ ಒಳ್ಳೆ ನೈಬರ್ಸ್ ಇದ್ದಾರೆ. ರಘು ಡಸಂಟ್ ಹ್ಯಾವ್, ಒಬ್ಬ ವ್ಯಕ್ತಿ, ಹಂಗಾಗಿ ಡಸಂಟ್ ಹ್ಯಾವ್ ಗುಡ್ ನೈಬರ್ಸ್. ಇಂಡಿಯಾ ಒಂದು ಕಂಟ್ರಿ, ನಾನು ಒಂದು ಕಂಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ, ಹಂಗಾಗಿ ಹ್ಯಾಸ್. ನೀವು ಫಾರ್ಮುಲಾದಲ್ಲಿ ನೋಡಿದ್ರಿ, ಫಾರ್ಮುಲಾ ಒನ್ ಅಲ್ಲಿ ನೋಡಿದ್ರಿ, ಇಂಡಿಯಾ ಅಂಡ್ ಯು ಎಸ್ ಎ ಬಂದಾಗ ಹ್ಯಾವ್ ಬರ್ತಾ ಇತ್ತು. ಯಾಕೆಂದ್ರೆ ಇಂಡಿಯಾ ಮತ್ತೆ ಯು ಎಸ್ ಎ ಎರಡು ದೇಶಗಳಾಯ್ತು, ಇಲ್ಲಿ ಇಂಡಿಯಾ ಒಂದೇ ದೇಶ, ಹಂಗಾಗಿ ಏನ್ ಬರಬೇಕು? ಹ್ಯಾಸ್. ಇಂಡಿಯಾ ಹ್ಯಾಸ್ ಗುಡ್ ಲೀಡರ್ಸ್, ಇಂಡಿಯಾ ಡಸಂಟ್ ಹ್ಯಾವ್ ಗುಡ್ ಲೀಡರ್ಸ್. ಸೊ ಯಾಕೆ ಡಸಂಟ್ ಹ್ಯಾವ್ ಬಂತು? ಸೊ ಇಂಡಿಯಾ ಒಂದು ದೇಶ, ಹಂಗಾಗಿ ಡಸಂಟ್ ಹ್ಯಾವ್ ಬಂತು. ಇಂಡಿಯಾ ಡಸಂಟ್ ಹ್ಯಾವ್ ಗುಡ್ ಲೀಡರ್ಸ್.
ಹೋಟೆಲ್ ಈಸ್ ವೆರಿ ಕ್ಲೀನ್. ಈಗ ಇಟ್ಟನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ, ಹೋಟೆಲ್ ಈಸ್ ವೆರಿ ಕ್ಲೀನ್. ಯಾವುದೋ ಒಂದು ಹೋಟೆಲ್ಗೆ ಹೋಗಿದ್ದೀರಾ ನೀವು, ಅದು ತುಂಬಾ ಕ್ಲೀನ್ ಆಗಿದೆ. ಇಟ್ ಹ್ಯಾಸ್ ಸ್ವಿಮ್ಮಿಂಗ್ ಪೂಲ್. ಸಿ ನೋಡಿ, ಇಲ್ಲಿ ಇಟ್ ಅಂದ್ರೆ ಅದು ಆ ಹೋಟೆಲ್ಗೆ ಸಂಬಂಧಪಡುತ್ತೆ. ಸೊ ಸಿಂಗ್ಯುಲರ್ ಆಯ್ತು. ಸೊ ಎನಿ ಸಿಂಗ್ಯುಲರ್ಗೆ ಬಂತು. ಆ ಹೋಟೆಲ್, ನೀವು ಯಾವ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀರೋ ಅಲ್ಲಿ. ಸೊ ಸೆಕೆಂಡ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ನಾವು ಇಟ್ ಅಂತ ಹೇಳ್ತೀವಿ. ದ ರೂಮ್ ಈಸ್ ವೆರಿ ಸ್ಪೇಷಿಯಸ್. ಇಟ್ ಹ್ಯಾಸ್ AC. ಅಲ್ಲಿ ಇಟ್ ಅಂದ್ರೆ ರೂಮು. ಸೊ ಇಟ್ ಹ್ಯಾಸ್ ಸ್ವಿಮ್ಮಿಂಗ್ ಪೂಲ್. ಹೋಟೆಲ್ ಈಸ್ ವೆರಿ ಸ್ಪೇಷಿಯಸ್. ಹೋಟೆಲ್ ಈಸ್ ವೆರಿ ಸ್ಪೇಷಿಯಸ್, ತುಂಬಾ ಸ್ಪೇಷಿಯಸ್ ಆಗಿದೆ ಹೋಟೆಲ್. ಇಟ್ ಡಸಂಟ್ ಹ್ಯಾವ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಇಟ್ ಅಂದ್ರೆ ಯಾವುದು, ಆ ಹೋಟೆಲ್ಗೆ ಸಂಬಂಧಪಡುತ್ತೆ. ಇಟ್ ಡಸಂಟ್ ಹ್ಯಾವ್ ಸ್ವಿಮ್ಮಿಂಗ್ ಪೂಲ್. ಹಿ ಹ್ಯಾಸ್ ಎ ಪೆನ್. ಇಲ್ಲಿ ನಮ್ಮ ಯೂಸೇಜ್ ಆಫ್ ಎ ಮತ್ತೆ ಆನ್ ಇನ್ನೊಂದ್ಸಲಿ ರೀಕಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಸಂದರ್ಭದಲ್ಲಿ ನಾವು ಎ ಯೂಸ್ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಈಗ ನೋಡಿ, ಎ ಮತ್ತೆ ಆನ್, ಸೊ ಇದೆರಡನ್ನು ನಾವು ಯಾವುದೋ ಒನ್ ಅಂತ ಹೇಳ್ಬೇಕಾದ್ರೆ, ಅಂದ್ರೆ ನನ್ನ ಹತ್ರ ಒಂದು ಪೆನ್ ಇದೆ, ಹಿ ಹ್ಯಾಸ್ ಎ ಪೆನ್, ಅದಕ್ಕೆ ಇಲ್ಲಿ ಎ ಬಂತು. ಎ ಅಂದ್ರೆ ಏನರ್ಥ, ಒನ್ ಅಂತ. ಅವನ ಹತ್ರ ಒಂದು ಪೆನ್ ಇದೆ. ಈಗ ಹಿ ಹ್ಯಾಸ್ ಪೆನ್ಸ್, ಇಲ್ಲಿ ಎ ಬರ್ಲಿಲ್ಲ. ಯಾಕೆ ಎ ಬರ್ಲಿಲ್ಲ, ಇಲ್ಲಿ ನಾನು ಪೆನ್ಸ್ ಅಂತ ಹೇಳ್ತಿದ್ದೀನಿ, ಒಂದಕ್ಕಿಂತ ಜಾಸ್ತಿ. ಸೊ ಮೋರ್ ದೆನ್ ಒನ್. ಸೊ ಮೋರ್ ದೆನ್ ಒನ್ ಬಂದಾಗ ಇಲ್ಲಿ ನಮಗೆ ಏನಾಯ್ತು, ಎ ಮಿಸ್ ಆಯ್ತು ಅಷ್ಟೇ. ಇದು ವೆರಿ ಸಿಂಪಲ್. ಇದು ಕನ್ಫ್ಯೂಷನ್ ಆಗ್ತಿದ್ಯಾ ನಿಮ್ಗೆ, ಎ ಯಾವಾಗ ಹಾಕ್ಬೇಕು, ಆನ್ ಯಾವಾಗ ಹಾಕ್ಬೇಕು, ಬಿಟ್ಬಿಡಿ, ತಲೆ ಕೆಡಿಸ್ಕೊಂಬಿಡಿ. ಹಿ ಹ್ಯಾಸ್ ಪೆನ್ ಅಂತ ಹೇಳಿ. ಆಬ್ಜೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ಇಸ್ ಟು ಕಮ್ಯುನಿಕೇಟ್ ಅಂತ. ಅಲ್ಲಿ ಹಿ ಹ್ಯಾಸ್ ಪೆನ್ ಅಂದ್ರೆ ಓಕೆ, ಹಿ ಹ್ಯಾವ್ ಪೆನ್ ಅಂದ್ರೆ ತಪ್ಪಾಗ್ಬಿಡತ್ತೆ. ಸೊ ಹಂಗಾಗಿ ಇಲ್ಲಿ ಎ ಮತ್ತೆ ಆನ್ ಹಾಕೋದು ಅಷ್ಟು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಈಗ ಸದ್ಯಕ್ಕೆ ಬಿಡಿ ಅದನ್ನ. ಫಸ್ಟ್ ಇಲ್ಲಿ ನಾವು ಮೇನ್ ಆಗಿ ಫೋಕಸ್ ಮಾಡ್ತಾ ಇರೋದು ಹ್ಯಾಸ್, ಹ್ಯಾವ್, ಡಸಂಟ್ ಹ್ಯಾವ್, ಡೋಂಟ್ ಹ್ಯಾವ್. ನೆಕ್ಸ್ಟ್, ಶಿ ಹ್ಯಾಸ್ ಆನ್ ಅಂಬ್ರೆಲಾ. ಸಿ ಇಲ್ಲಿ ನೋಡಿ, ಆನ್ ಬಂತು. ಸೊ ಆನ್ ಬಂದ್ರೆ ಅರ್ಥ ಏನು, ಆನ್. ಸೊ ಇಲ್ಲಿ ಆನ್ ಬಂದ ತಕ್ಷಣ ಅರ್ಥ ಏನು, ಒನ್ ಅಂತ. ಓಕೆ, ಸೊ ಇಲ್ಲಿ ಆನ್ ಬಂದಿದ್ರಿಂದ ಇದರ ಮೀನಿಂಗ್ ಏನು, ಒನ್. ಇಲ್ಲಿ ಒನ್, ಒಂದು, ಅವಳ ಹತ್ರ ಒಂದು ಅಂಬ್ರೆಲಾ ಇದೆ. ಶಿ ಹ್ಯಾಸ್ ಅಂಬ್ರೆಲಾಸ್. ಇಲ್ಲಿ ಆನ್ ಮಿಸ್ ಆಯ್ತು, ಅಂದ್ರೆ ಅರ್ಥ ಏನು ಇಲ್ಲಿ ನೋಡಿ, ಎಸ್ ಬಂತು, ಅಂದ್ರೆ ಮೋರ್ ದೆನ್ ಒನ್. ನೆಕ್ಸ್ಟ್, ರಘು ಹ್ಯಾಸ್ ಎ ಗುಡ್ ಟೀಚರ್. ಸೊ ಎ, ಸೊ ಎ ಬಂದ ತಕ್ಷಣ ಈಗ ನಿಮಗೆ ಗೊತ್ತಾಗ್ತಾ ಇದೆ ಎ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ. ರಘುಗೆ ಒಬ್ರು ಒಳ್ಳೆ ಟೀಚರ್ ಇದ್ದಾರೆ. ರಘುಗೆ ಒಬ್ರಿಗಿಂತ ಜಾಸ್ತಿ ಒಳ್ಳೆ ಟೀಚರ್ಸ್ ಇದ್ರೆ ರಘು ಹ್ಯಾಸ್ ಗುಡ್ ಟೀಚರ್ಸ್. ಸೊ ಇಲ್ಲಿ ಟೀಚರ್ಸ್ ಅಂತ ಬಂತು, ಅಂದ್ರೆ ಮೋರ್ ದೆನ್ ಒನ್. ನೆಕ್ಸ್ಟ್, ಪವನ್ ಹ್ಯಾಸ್ ಎ ಗುಡ್ ಕಾರ್. ಎ, ಯಾಕೆ ಎ ಬಂತು ನಿಮಗೆ ಇವಾಗ ಗೊತ್ತು ಯಾಕೆ ಎ ಬಂತು ಅಂತ. ಸೊ ಎ ಅಂದ್ರೆ ಒಂದು ಒಳ್ಳೆ ಕಾರ್ ಇದೆ, ಪವನ್ ಹತ್ರ ಒಂದು ಒಳ್ಳೆ ಕಾರ್ ಇದೆ. ಸೊ ಪವನ್ ಹ್ಯಾಸ್ ಗುಡ್ ಕಾರ್ಸ್. ಪವನ್ ಹತ್ರ ಒಂದಕ್ಕಿಂತ ಜಾಸ್ತಿ ಅಂದಾಗ ನಾನು ಏನ್ ಹೇಳ್ತೀನಿ, ಗುಡ್ ಕಾರ್ಸ್ ಅಂತ ಹೇಳ್ತೀನಿ. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ಹಾಸ್ಪಿಟಲ್ಸ್. ಯಾಕೆ ಹ್ಯಾಸ್ ಬಂತು, ಬ್ಯಾಂಗ್ಳೂರ್ ಒಂದು ಸಿಟಿ, ನಾನು ಒಂದು ಸಿಟಿ ಬಗ್ಗೆ ಮಾತಾಡ್ತಿದ್ದೀನಿ, ಹಂಗಾಗಿ ಹ್ಯಾಸ್ ಬಂತು. ಅದೇ ನಾನು ಅಕಸ್ಮಾತ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಅಂತ ಹೇಳಿದಾಗಿದ್ರೆ ಇಲ್ಲಿ ಹ್ಯಾಸ್ ಬದಲು ಹ್ಯಾವ್ ಬರ್ತಿತ್ತು. ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್ ಡಸಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್. ಬ್ಯಾಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇಲ್ಲ, ಡಸಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್. ಶಿ ಹ್ಯಾಸ್ ಗುಡ್ ಕೊಲೀಗ್ಸ್. ಅವಳಿಗೆ ಒಳ್ಳೆ ಕೊಲೀಗ್ಸ್ ಇದ್ದಾರೆ, ಅಂದ್ರೆ ಅವಳ ಜೊತೆ ಕೆಲಸ ಮಾಡ್ತಕ್ಕಂಥವ್ರು. ಯಾಕೆ ಇಲ್ಲಿ ಹ್ಯಾಸ್ ಬಂತು, ಶಿ ಎನಿ ಸಿಂಗ್ಯುಲರ್, ಹಂಗಾಗಿ ಶಿ ಡಸಂಟ್ ಹ್ಯಾವ್ ಗುಡ್ ಕೊಲೀಗ್ಸ್. ಏನಾದ್ರೂ ನೀವು ಇಲ್ಲಿ ಶಿ ಡೋಂಟ್ ಹ್ಯಾವ್ ಗುಡ್ ಕೊಲೀಗ್ಸ್ ಅಂದ್ರೆ ತಪ್ಪು. ಯಾಕೆಂದ್ರೆ ಡೋಂಟ್ ಹ್ಯಾವ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಡೋಂಟ್ ಹ್ಯಾವ್ ಬರ್ಬೇಕು ಅಂದ್ರೆ ಶಿ ಬದಲು ಐ ಅಥವಾ ಯು ಅಥವಾ ಎನಿ ಪ್ಲೂರಲ್, ದೇ, ವಿ ಆ ತರ ಇರಬೇಕಿತ್ತು. ಸೊ ಹಂಗಾಗಿ ಇಲ್ಲಿ ಡಸಂಟ್ ಹ್ಯಾವ್ ಬರಬೇಕು. ಇಂಡಿಯಾ ಹ್ಯಾಸ್ ಗುಡ್ ಪೊಲಿಟಿಷಿಯನ್ಸ್. ಇಂಡಿಯಾ ಒಂದು ದೇಶ, ಹಂಗಾಗಿ ನಾನು ಹ್ಯಾಸ್. ಇಂಡಿಯಾ ಡಸಂಟ್ ಹ್ಯಾವ್ ಗುಡ್ ಪೊಲಿಟಿಷಿಯನ್ಸ್. ಇಂಡಿಯಾದಲ್ಲಿ ಒಳ್ಳೆ ಪೊಲಿಟಿಷಿಯನ್ಸ್ ಇಲ್ಲ, ಡಸಂಟ್ ಹ್ಯಾವ್. ಯಾಕೆ ಇಂಡಿಯಾ ಒಂದು ದೇಶದ ಬಗ್ಗೆ ಮಾತಾಡ್ತಿದ್ದೀನಿ, ಹಂಗಾಗಿ. ಹಿ ಹ್ಯಾಸ್ ಗುಡ್ ಪ್ಲಾನ್ಸ್. ಅವನಿಗೆ ಒಳ್ಳೆ ಪ್ಲಾನ್ಸ್ ಇದೆ. ಹಿ ಡಸಂಟ್ ಹ್ಯಾವ್ ಗುಡ್ ಪ್ಲಾನ್ಸ್. ಹಿ ಬಂತು, ಸಿಂಗ್ಯುಲರ್ ಆಯ್ತು, ಹಂಗಾಗಿ ಇಲ್ಲಿ ನೀವು ನೋಡ್ಬೋದು ಡಸಂಟ್ ಹ್ಯಾವ್ ಎ ಬರಬೇಕು. ಹಿ ಡಸಂಟ್ ಹ್ಯಾವ್ ಗುಡ್ ಪ್ಲಾನ್ಸ್. He doesn't have good plans. So formula 2 li ನಾವು
ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಅನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಫಾರ್ಮುಲಾ 1 ನಲ್ಲಿ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್, ಫಾರ್ಮುಲಾ 2 ಲಿ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್. ಸೊ ಫಾರ್ಮುಲಾ 1 ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ನನ್ನ ಹತ್ರ ಯಾವುದೋ ಒಂದು ವಸ್ತು ಇದೆ ಅಥವಾ ಇಲ್ಲ ಅನ್ಬೇಕಾದ್ರೆ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ಮುಲಾ 2 ಲಿ ಎನಿ ಸಿಂಗ್ಯುಲರ್, ಹಿ, ಶಿ, ರಘು, ಬ್ಯಾಂಗ್ಳೂರ್ ಈ ರೀತಿ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಸ್ ಇದೆ ಅನ್ಬೇಕಾದ್ರೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ಮುಲಾ 3 ಲಿ ಹೆಂಗೆ ಕ್ವಶನ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಅಂದ್ರೆ ನಿನ್ನ ಹತ್ರ ಪೆನ್ ಇದೆಯಾ, ಅವ್ರ ಹತ್ರ ಕಾರ್ ಇದೆಯಾ, ಯಾವ ರೀತಿ ಕ್ವಶನ್ ಮಾಡೋದು ಅನ್ನೋದನ್ನ ಫಾರ್ಮುಲಾ 3 ಲಿ ನೋಡೋಣ. ಥ್ಯಾಂಕ್ ಯು.